ಈಗ ದ್ವಿತೀಯ PUC ವರ್ಷದ PUC ವರ್ಷದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರದ 5ನೇ ಅಧ್ಯಾಯದಲ್ಲಿ ಬೆಲೆ ಮಿತಿ ಮತ್ತು ಬೆಲೆ ಅಂತಸ್ತು ಈ ವಿಷಯದ ಕುರಿತಾಗಿ ಚರ್ಚಿಸೋಣ. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಾಗತ, ತರಗತಿಗೆ ಸ್ವಾಗತ. 5ನೇ ಅಧ್ಯಾಯದಲ್ಲಿ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳು ಅತ್ಯಂತ ಮಹತ್ವದ ಒಂದು ಟಾಪಿಕ್ ಅಂದರೆ ಬೆಲೆ ಮಿತಿ ಮತ್ತು ಬೆಲೆ ಅಂತಸ್ತು. ಈ ಟಾಪಿಕ್ ಅನ್ನು ಕುರಿತಾಗಿ ನಮ್ಮ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳುವುದು ಸೂಕ್ತ. ಏಕೆಂದರೆ ಇದು ಅತ್ಯಂತ ಒಳ್ಳೆಯ ಅರ್ಥವತ್ತಾದಂಥ ಮಹತ್ವವನ್ನು ಹೊಂದಿರತಕ್ಕಂಥ ಒಂದು ಒಳ್ಳೆಯ ವಿಷಯ ಆಗಿರುವುದರಿಂದ ನಮ್ಮ ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ಬೆಲೆ ಮಿತಿ ಈಗ ಆಧುನಿಕ ಸರ್ಕಾರಗಳು ಕಲ್ಯಾಣ ಸರ್ಕಾರಗಳು ಅಂತ, ಆಧುನಿಕ ಸರ್ಕಾರಗಳು ಕಲ್ಯಾಣ ಸರ್ಕಾರಗಳಾಗಿರುವುದರಿಂದ ಜನರ ಹಿತವನ್ನು ಬಯಸುವುದು, ಉತ್ಪಾದಕರ ಹಿತವನ್ನು ಬಯಸುವುದು, ಜನ ಕಲ್ಯಾಣವನ್ನು ಸಾಧಿಸುವುದು ನಮ್ಮ ಸರ್ಕಾರಗಳ ಮುಖ್ಯ ಗುರಿ. ಆದ್ದರಿಂದ ನಮ್ಮ ದೇಶದ ಜನರಿಗೆ ಒಳ್ಳೆಯ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು, ಜೀವನದ ಅನುಕೂಲತೆಗಳನ್ನು ಮಾಡಿಕೊಡುವಂಥ ಮುಖ್ಯ ಉದ್ದೇಶವನ್ನು ಆಧುನಿಕ ಸರ್ಕಾರಗಳು ಹೊಂದಿವೆ. ಒಂದು ಕಡೆಗೆ ಉತ್ಪಾದಕರ ಹಿತವನ್ನು ಕಾಪಾಡಬೇಕು. ಉತ್ಪಾದಕರ ಹಿತವನ್ನು ಕಾಪಾಡುವುದರಿಂದ ಅವರು ಉತ್ಪಾದನೆಯಲ್ಲಿ ಭಾಗವಹಿಸ್ತಾರೆ, ಉತ್ಪಾದನೆಯನ್ನು ಹೆಚ್ಚಿಸ್ತಾರೆ. ಅದಕ್ಕಾಗಿ ನಾವೀಗ ಉತ್ಪಾದಕರ ಹಿತವನ್ನು ಕಾಪಾಡಬೇಕು. ಉತ್ಪಾದಕರ ಹಿತವನ್ನು ಕಾಪಾಡುವುದರಿಂದ ನಾವು ದೇಶದಲ್ಲಿ ಅಪಾರವಾದ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಅದೇ ಥರನಾಗಿ ಗ್ರಾಹಕರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಅದರಲ್ಲಿಯೂ ಭಾರತದಂಥ ರಾಷ್ಟ್ರದಲ್ಲಿ ಬಡವರ ಸಂಖ್ಯೆ ಹೆಚ್ಚಾಗಿದೆ, ಮಧ್ಯಮ ವರ್ಗದವರ ಸಂಖ್ಯೆ ಹೆಚ್ಚಾಗಿದೆ. ಇವರಿಗೆ ಜೀವನದ ಸೌಲಭ್ಯಗಳಲ್ಲಿ, ಆರ್ಥಿಕ ಸೌಲಭ್ಯಗಳಲ್ಲಿ ಒದಗಿಸಿಕೊಡುವ ಸಲುವಾಗಿ ಸರ್ಕಾರವು ಕೆಲವೊಂದು ಕಲ್ಯಾಣದ ವಿಧಾನಗಳನ್ನು ಅನುಸರಿಸ್ತಾರೆ. ಆಧುನಿಕ ಸರ್ಕಾರಗಳು ಕಲ್ಯಾಣ ಸರ್ಕಾರಗಳು. ಹಾಗಾದರೆ ಜನ ಕಲ್ಯಾಣವನ್ನು ಸಾಧಿಸುವುದಕ್ಕಾಗಿ ಸರ್ಕಾರಗಳು ಯಾವ ರೀತಿಯಾಗಿ ಪ್ರಯತ್ನಿಸುತ್ತಿವೆ? ಜನರಿಗೆ ಕಡಿಮೆ ಬೆಲೆಯಲ್ಲಿ ಸರಕುಗಳನ್ನು ಒದಗಿಸಬೇಕು, ಕಡಿಮೆ ಬೆಲೆಯಲ್ಲಿ ಸೇವೆಗಳನ್ನು ಒದಗಿಸಬೇಕು, ಉತ್ಪಾದಕರಿಗೂ ಕೂಡ ನಷ್ಟವಾಗದಂತೆ ಅವರು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳಿಗೆ ಬೆಲೆಯನ್ನು ನಿಗದಿ ಮಾಡಬೇಕು. ಅಂದರೆ ಅವರಿಗೆ ಒಳ್ಳೆಯ ಬೆಲೆ ಸಿಗುತ್ತದೆ, ಅವರು ಉತ್ಪಾದನೆಯನ್ನು ಮುಂದುವರಿಸ್ತಾರೆ. ಅದಕ್ಕಾಗಿ ಆಧುನಿಕ ಜಗತ್ತಿನಲ್ಲಿ ಎರಡೂ ಕಡೆಗೆ ಉತ್ಪಾದನೆಯನ್ನು ಹೆಚ್ಚಿಸುವ ಕಡೆಗೆ ಉತ್ಪಾದಿಸತಕ್ಕಂಥ ಉತ್ಪನ್ನಗಳನ್ನು ಜನರಿಗೆ ಯೋಗ್ಯ ಬೆಲೆಯಲ್ಲಿ, ಕಡಿಮೆ ಬೆಲೆಯಲ್ಲಿ ಒದಗಿಸುವುದರ ಕಡೆಗೆ ಸರ್ಕಾರ ತನ್ನ ಗಮನವನ್ನು ಹರಿಸುತ್ತದೆ. ಈಗ ಸರ್ಕಾರಗಳು ಎರಡೂ ಕಡೆಗೆ ಅದನ್ನು ಸಮತೋಲನಗೊಳಿಸುತ್ತದೆ. ಯಾವ ಮೂಲಕ ಅಂತ ಕೇಳಿದರೆ, ಒಂದು ಬೆಲೆ ಮಿತಿ, ಬೆಲೆ ಅಂತಸ್ತು. ಬೆಲೆ ಮಿತಿ, ಬೆಲೆ ಅಂತಸ್ತು ಈ ವಿಧಾನಗಳನ್ನು ಅನುಸರಿಸುವುದರ ಮೂಲಕ ನಾವು ಸಮಾಜದಲ್ಲಿ ನಮ್ಮ ಜನರ ಕಲ್ಯಾಣವನ್ನು, ಉತ್ಪಾದಕರ ಕಲ್ಯಾಣವನ್ನು ಮತ್ತು ಗ್ರಾಹಕರ ಕಲ್ಯಾಣವನ್ನು ಸಾಧಿಸಬಹುದು. ಒಳ್ಳೆಯ ಉತ್ಪಾದನೆಯನ್ನು ಕೂಡ ನಾವು ಮಾಡಬಹುದು, ದೇಶದ ಅಭಿವೃದ್ಧಿಯನ್ನು ಸಾಧಿಸಬಹುದು. ಇದರಿಂದ ಅನುಭೋಗ ಹೆಚ್ಚಾಗುತ್ತದೆ, ಉತ್ಪಾದನೆ ಹೆಚ್ಚಾಗುತ್ತದೆ, ಉದ್ಯೋಗ ಹೆಚ್ಚಾಗುತ್ತದೆ. ಅದಕ್ಕಾಗಿ ನಾವು ಬೆಲೆಯ ಮಿತಿ ಮತ್ತು ಬೆಲೆಯ ಅಂತಸ್ತು ಇವುಗಳನ್ನು ಕುರಿತಾಗಿ ನಾವೀಗ ಅಧ್ಯಯನ ಮಾಡೋಣ. ಬೆಲೆಯ ಮಿತಿಯನ್ನು ವಿಧಿಸುತ್ತದೆ ಸರ್ಕಾರ, ಬೆಲೆಯ ಅಂತಸ್ತನ್ನು ವಿಧಿಸುತ್ತದೆ ಸರ್ಕಾರ. ಹಾಗಾದರೆ ಬೆಲೆಯ ಮಿತಿ ಎಂದರೇನು? ಬೆಲೆಯ ಮಿತಿ ಎಂದರೆ ಅನುಭೋಗಿಗಳ ಹಿತ ಕಾಪಾಡಲು ಸರ್ಕಾರವು ಗರಿಷ್ಠ ಬೆಲೆ ವಿಧಿಸುವ ಮೂಲಕ ಸರಕುಗಳ ಮತ್ತು ಸೇವೆಗಳ ಬೆಲೆ ನಿಯಂತ್ರಿಸುವುದೇ ಬೆಲೆಯ ಮಿತಿ. ಅಂದರೆ ಬೆಲೆಯ ಮಿತಿ ಎಂದರೆ ಅನುಭೋಗಿಗಳು ಗ್ರಾಹಕರ ಹಿತವನ್ನು ಕಾಪಾಡುವ ಸಲುವಾಗಿ, ಗ್ರಾಹಕರ ಹಿತವನ್ನು ಕಾಪಾಡುವ ಸಲುವಾಗಿ ಸರ್ಕಾರವು ನಮ್ಮ ಮಧ್ಯಮ ವರ್ಗದ, ಬಡವರ್ಗದ
ಬೆಳೆಸುವ ಸಲುವಾಗಿ ಸರ್ಕಾರವು ಅನುಭೋಗಿಗಳ ಹಿತವನ್ನು ಕಾಪಾಡುವ ಸಲುವಾಗಿ ಸರ್ಕಾರವು ಸಾಮಾನ್ಯ ವರ್ಗದ ಜನರು ಉಪಯೋಗಿಸುವಂತಹ ಸರಕುಗಳ ಬೆಲೆಗಳನ್ನು ಸರ್ಕಾರ ಏನು ಮಾಡ್ತದೆ ಅಂದರೆ ನಿಯಂತ್ರಿಸುತ್ತದೆ. ಅನುಭೋಗಿಗಳ ಹಿತವನ್ನು ಕಾಪಾಡಲು, ಗ್ರಾಹಕರ ಹಿತವನ್ನು ಕಾಪಾಡಲು ಸರ್ಕಾರವು ಅವರು ಉಪಯೋಗಿಸುವಂತಹ ಸರಕು ಸೇವೆಗಳ ಬೆಲೆಗಳನ್ನು ಏನು ಮಾಡ್ತದೆ ಅಂದರೆ ನಿಯಂತ್ರಿಸುತ್ತದೆ. ಹೀಗೆ ಅನುಭೋಗಿಗಳ ಹಿತ ಕಾಪಾಡಲು ಸರ್ಕಾರವು ಗರಿಷ್ಠ ಬೆಲೆ ವಿಧಿಸುವ ಮೂಲಕ ಸರಕುಗಳ ಮತ್ತು ಸೇವೆಗಳ ಬೆಲೆ ನಿಯಂತ್ರಿಸುವುದೇ ಬೆಲೆಯ ಮಿತಿ ಅಂತ ಹೇಳ್ತಾರೆ. ಅಂದರೆ ಅನುಭೋಗಿಗಳು ಬೆಲೆ ಹೆಚ್ಚಾದರೆ ಸಾಮಾನ್ಯ ಜನರಿಗೆ ಸರಕುಗಳನ್ನು ಕೊಂಡು ಜೀವನಕ್ಕೆ ಉಪಯೋಗಿಸುವುದು ತೊಂದರೆಯಾಗಬಹುದು, ಆರ್ಥಿಕ ಹೊರೆ ಆಗಬಹುದು, ಅಥವಾ ಬಡತನದಿಂದಾಗಿ ಕೊಂಡುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲಂತ ಇರಬಹುದು. ಅಂಥ ಸಂದರ್ಭದಲ್ಲಿ ಸರ್ಕಾರವು ನಮ್ಮ ಸಾಮಾನ್ಯ ಗ್ರಾಹಕ ಕೊಂಡುಕೊಳ್ಳುವಂಥ ಸರಕುಗಳ ಮೇಲೆ ಸರ್ಕಾರವು ಗರಿಷ್ಠ ಬೆಲೆಯನ್ನು ವಿಧಿಸುತ್ತದೆ. ಗರಿಷ್ಠ ಬೆಲೆ ಅಂತಂದರೆ ಆ ಸರ್ಕಾರ ವಿಧಿಸಿದ್ದಕ್ಕಿಂತಲೂ ಹೆಚ್ಚಿನ ಬೆಲೆಯಲ್ಲಿ ಆ ವ್ಯಾಪಾರಿ ಜನರಿಗೆ ಸರಕುಗಳನ್ನು ಮಾರಾಟ ಮಾಡ್ತಾರೆ, ಸೇವೆಗಳನ್ನು ಮಾರಾಟ ಮಾಡ್ತಾರೆ. ಹೀಗೆ ಸರ್ಕಾರವು ವಿಧಿಸಿದ ಬೆಲೆಗಿಂತಲೂ ಹೆಚ್ಚಿನ ಬೆಲೆಯಲ್ಲಿ ಜನರಿಗೆ ಸರಕುಗಳನ್ನು ಮಾರಾಟ ಮಾಡುವುದನ್ನು ನಿರ್ಬಂಧಿಸುವುದು ಅಂತ ನಾವು ಹೇಳ್ತೀವಿ. ಅದಕ್ಕೆ ಅನುಭೋಗಿಗಳ ಹಿತವನ್ನು ಕಾಪಾಡಲಿಕ್ಕೆ ಸರ್ಕಾರವೇ ಬೆಲೆಯನ್ನು ಏನು ಮಾಡ್ತದಂದ್ರೆ ನಿರ್ಧರಿಸುತ್ತದೆ. ಉದಾಹರಣೆಗೆ ಸರ್ಕಾರವು ನ್ಯಾಯಬೆಲೆಯ ಅಂಗಡಿಗಳ ಮೂಲಕ ಜನರಿಗೆ ಬೇಕಾಗಿರುವಂಥ ಜೀವನಾವಶ್ಯಕ ವಸ್ತುಗಳಾದ ಸಕ್ಕರೆ, ಅಕ್ಕಿ, ಸೀಮೆಎಣ್ಣೆ, ಆಮೇಲೆ ಬೇಳೆಕಾಳುಗಳು, ಬಟ್ಟೆ, ಹೀಗೆ ಹಲವಾರು ವಸ್ತುಗಳನ್ನು ಯೋಗ್ಯ ಬೆಲೆಯಲ್ಲಿ, ಕಡಿಮೆ ಬೆಲೆಯಲ್ಲಿ, ಮಾರುಕಟ್ಟೆಯ ಬೆಲೆಗಿಂತಲೂ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅವುಗಳನ್ನು ಜನರಿಗೆ ತಲುಪಿಸುತ್ತದೆ. ನ್ಯಾಯಬೆಲೆಯ ಅಂಗಡಿಗಳ ಮೂಲಕ ಸರ್ಕಾರವು ಆ ವಸ್ತುಗಳ ಮೇಲೆ ಬೆಲೆಯ ಮಿತಿಯನ್ನು ಹಾಕಿ ಆ ಮಿತಿಗಿಂತಲೂ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾರಂತೆ ಕ್ರಮವನ್ನು ವಹಿಸಿ ಅವು ಕಡಿಮೆ ಬೆಲೆಗೆ ಜನರಿಗೆ ಸಿಗುವಂತೆ ಮಾಡುತ್ತದೆ. ಈಗ ನೋಡ್ತಾ ಇದ್ದೀವಿ, ನ್ಯಾಯಬೆಲೆ ಅಂಗಡಿಗಳಲ್ಲಿ, ರೇಷನ್ ಅಂಗಡಿಗಳಲ್ಲಿ ಮಾರಾಟ ಮಾಡತಕ್ಕಂಥ ಸರಕುಗಳಲ್ಲಿ ಮಾರುಕಟ್ಟೆಯ ಬೆಲೆಗಿಂತಲೂ ಕಡಿಮೆ ಇದೆ. ಅಕ್ಕಿಯ ಬೆಲೆ ನೋಡಿ, ರೇಷನ್ ಅಂಗಡಿಯಲ್ಲಿರುವಂಥ ಅಕ್ಕಿಯ ಬೆಲೆ ಮುಕ್ತ ಮಾರುಕಟ್ಟೆಯಲ್ಲಿರುವಂಥ ಅಕ್ಕಿಯ ಬೆಲೆ, ರೇಷನ್ ಅಂಗಡಿಯಲ್ಲಿರುವಂಥ ಸಕ್ಕರೆಯ ಬೆಲೆ ಮುಕ್ತ ಮಾರುಕಟ್ಟೆಯಲ್ಲಿರುವಂಥ ಸಕ್ಕರೆಯ ಬೆಲೆ. ಇವುಗಳನ್ನು ಗಮನಿಸಿದ ನಮಗೇನು ಅನಿಸ್ತದ, ಅಲ್ಲಿ ರೇಷನ್ ಅಂಗಡಿಗಳಲ್ಲಿ ಖರೀದಿಸುವಂತಹ ಸರಕುಗಳ ಬೆಲೆ ಮುಕ್ತ ಮಾರುಕಟ್ಟೆಯ ಬೆಲೆಗಳಿಗಿಂತಲೂ ಕಡಿಮೆಯಾಗಿರುತ್ತದೆ. ಅದೇ ಥರನಾಗಿ ಆಹಾರ ಧಾನ್ಯಗಳು, ಔಷಧಗಳು, ಇಂಧನ, ಗ್ಯಾಸ್ ಇತ್ಯಾದಿ ವಸ್ತುಗಳ ಮೇಲೆ ಸರ್ಕಾರವು ತನ್ನದೇ ಆದಂಥ ಬೆಲೆಯ ಮಿತಿಯನ್ನು ವಿಧಿಸಿ ಅವುಗಳನ್ನು ಹೆಚ್ಚಿನ ಬೆಲೆಗೆ ಜನರಿಗೆ ಮಾರಾಟ ಮಾಡಲಾರದಂತೆ, ಅವುಗಳನ್ನು ಕೊಂಡುಕೊಳ್ಳುವುದು ಜನರಿಗೆ ತೊಂದರೆಯಾಗದಂತೆ ಸರ್ಕಾರವು ಕ್ರಮವನ್ನು ತೆಗೆದುಕೊಳ್ಳುತ್ತದೆ. ಇಂತಹ ಒಂದು ವಿಧಾನಕ್ಕೆ ನಾವೇನನ್ನುತ್ತೇವೆ ಅಂದರೆ ಬೆಲೆಯ ಮಿತಿ ಎಂದು ಕರೆಯುತ್ತೇವೆ. ಹೀಗೆ ಸರ್ಕಾರ ಹೇಳಿದ್ದು ಜನರು ಕೊಂಡುಕೊಳ್ಳುವಂಥ ಸರಕುಗಳ ಮೇಲೆ ಬೆಲೆ ಮಿತಿಯನ್ನು ವಿಧಿಸಿ ಕಡಿಮೆ ಬೆಲೆಗೆ ಜನರಿಗೆ ಸಿಗುವಂಥ ಒಂದು ಒಳ್ಳೆಯ ಕ್ರಮವನ್ನು ಸರ್ಕಾರವು ತೆಗೆದುಕೊಳ್ಳುತ್ತದೆ. ಇದನ್ನೇ ನಾವು ಬೆಲೆಯ ಮಿತಿ ಎಂದು ಕರೆಯುತ್ತೇವೆ. ಇದರಿಂದ ನಮ್ಮ ಗ್ರಾಹಕರಿಗೆ, ಅನುಭೋಗಿಗಳಿಗೆ ಕಡಿಮೆ ಬೆಲೆಯಲ್ಲಿ ಸರಕುಗಳನ್ನು ಖರೀದಿಸಿ ಒಳ್ಳೆಯ ಜೀವನ ಮಟ್ಟವನ್ನು ಹೊಂದುವುದಕ್ಕೆ ಸಹಾಯಕವಾಗುತ್ತದೆ. ಅದಕ್ಕಾಗಿ ನಮ್ಮ ಸರ್ಕಾರವು ಬೆಲೆ ಮಿತಿಯನ್ನು ಹಲವಾರು ವಸ್ತುಗಳ ಮೇಲೆ ವಿಧಿಸಿ ಸಮಾಜದಲ್ಲಿ ಜನರ ಹಿತವನ್ನು ಕಾಪಾಡುವಲ್ಲಿ ಸರ್ಕಾರ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ಬೆಲೆಯ ಅಂತಸ್ತು ಅಂದರೇನು? ಬೆಲೆಯ ಅಂತಸ್ತು ಅಂತಂದರೆ ಉತ್ಪಾದಕರ ಹಿತ ಕಾಪಾಡಲು
ಉತ್ಪಾದನೆ ಮಾಡ್ತಕ್ಕಂಥ ರೈತರೇ ಇರ್ಬೋದು, ಅಥವಾ ಇನ್ನಾವುದೇ ವಸ್ತು ಉತ್ಪಾದನೆ ಮಾಡ್ತಕ್ಕಂಥ ಅನೇಕ ಉತ್ಪಾದಕರಿರ್ಬೋದು. ಕೃಷಿ ಉತ್ಪಾದನೆ ಇರ್ಬೋದು, ಕೈಗಾರಿಕಾ ಉತ್ಪಾದನೆ ಇರ್ಬೋದು, ಅಥವಾ ವಾಣಿಜ್ಯ ವಸ್ತುಗಳ ಉತ್ಪಾದನೆ ಇರ್ಬೋದು. ಸರಿ, ಯಾವುದೇ ವಸ್ತುಗಳ ಉತ್ಪಾದನೆ ಇರ್ಬೋದು. ಆ ಉತ್ಪಾದಕರ ಹಿತವನ್ನು ಕಾಪಾಡಲು ಕನಿಷ್ಠ ಬೆಲೆಯನ್ನು ನಿಗದಿಗೊಳಿಸುವ ಮೂಲಕ ಬೆಲೆಯನ್ನು ನಿಯಂತ್ರಿಸುವಂಥ ಕ್ರಮಕ್ಕೆ ಬೆಲೆಯ ಅಂತಸ್ತು ಇರಬೇಕು. ಅಂದರೆ ಉತ್ಪಾದಕರ ಹಿತವನ್ನು ಕಾಪಾಡೋದು. ಏಕೆಂದರೆ ಉತ್ಪಾದಕರ ಹಿತವನ್ನು ನಾವು ಕಾಪಾಡದೇ ಇದ್ದರೆ ಉತ್ಪಾದಕರು ಉತ್ಪಾದನೆಯನ್ನು ಕಡಿಮೆ ಮಾಡ್ತಾರೆ. ಉತ್ಪಾದಕರು ಕಡಿಮೆ ಮಾಡೋದ್ರಿಂದ ಪೂರೈಕೆ ಕಡಿಮೆ ಆಗ್ತದೆ, ಸಮಾಜದಲ್ಲಿ ಸರಕುಗಳ ಕೊರತೆ ಉಂಟಾಗುತ್ತದೆ, ಅಥವಾ ಉತ್ಪಾದಕರಿಗೆ ನಷ್ಟ ಉಂಟಾಗಿ ಉತ್ಪಾದನೆಯನ್ನು ಕಡಿಮೆ ಮಾಡಿಬಿಡ್ತಾರೆ. ಇದರಿಂದ ಸರಕುಗಳ ಪೂರೈಕೆ ಕಡಿಮೆಯಾಗಿ ಸಮಾಜದಲ್ಲಿ ಸರಕುಗಳ ಕೊರತೆ ಉದ್ಭವಿಸಬಹುದು. ಇಂಥ ಒಂದು ತೊಂದರೆಯನ್ನು ನಿವಾರಿಸುವುದಕ್ಕೆ ಮತ್ತು ಉತ್ಪಾದಕರಿಗೆ ನಷ್ಟವಾಗದಂತೆ ತಡೆಯುವ ಸಲುವಾಗಿ ಸರ್ಕಾರವು ಉತ್ಪಾದಕರು ಉತ್ಪಾದಿಸುವ ಸರಕುಗಳ ಮೇಲೆ ಬೆಲೆಯ ಅಂತಸ್ತನ್ನು ವಿಧಿಸುತ್ತದೆ. ಅಂದರೆ ಉತ್ಪಾದಕರು ಉತ್ಪಾದಿಸಿ ಮಾರಾಟ ಮಾಡುವ ಸರಕುಗಳ ಮೇಲೆ ಸರ್ಕಾರವು ಕನಿಷ್ಠ ಬೆಲೆಯನ್ನು ವಿಧಿಸುತ್ತದೆ. ಅಂದರೆ ಅದಕ್ಕಿಂತಲೂ ಕಡಿಮೆ ಬೆಲೆಗೆ ಅದನ್ನು ಕೊಳ್ಳಬಾರದು. ಸರ್ಕಾರವು ಯಾವ ಕನಿಷ್ಠ ಬೆಲೆಯನ್ನು ಯಾವ ಸರಕಿಗೆ ವಿಧಿಸಿರುತ್ತದೆಯೋ ಅಂಥ ವಸ್ತುವಿಗೆ ಆ ವಸ್ತುವಿನ ಬೆಲೆಗಿಂತಲೂ ಕಡಿಮೆ ಬೆಲೆಗೆ ಯಾವ ಸರಕುಗಳನ್ನು ಕೊಳ್ಳಬಾರದು. ಹಾಗೇನಾದರೂ ಕೊಳ್ಳುವ ಪ್ರಯತ್ನ ಆದರೆ ಅದು ಸರ್ಕಾರದ ಕನಿಷ್ಠ ಅಂತಸ್ತನ್ನು ಅಥವಾ ಕನಿಷ್ಠ ಬೆಲೆಯನ್ನು ನಿಗದಿ ಮಾಡಿರುವುದನ್ನು ನಾವು ಮುರಿದಂತೆ. ಅದಕ್ಕಾಗಿ ಸರ್ಕಾರ ಏನು ಮಾಡ್ತದೆ ಅಂದರೆ ಕೆಲವೊಂದು ಉತ್ಪಾದಕರು ಉತ್ಪಾದಿಸಿರುವಂಥ ಸರಕುಗಳ ಬೆಲೆ ಮಾರುಕಟ್ಟೆಯಲ್ಲಿ ಅತಿ ಕಡಿಮೆಯಾಗುವಂಥ ಸನ್ನಿವೇಶದಲ್ಲಿ, ಅತಿ ಕಡಿಮೆಯಾಗುವಂಥ ಸಂದರ್ಭಗಳಲ್ಲಿ, ಉತ್ಪಾದಕರಿಗೆ ನಷ್ಟವಾಗುವಂಥ ಸಂದರ್ಭಗಳಲ್ಲಿ ಸರ್ಕಾರ ಏನು ಮಾಡ್ತದೆ ಅಂದರೆ ಅಂಥ ವಸ್ತುಗಳ ಬೆಲೆಯನ್ನು ಸರ್ಕಾರವೇ ನಿರ್ಧರಿಸುತ್ತದೆ. ಸರ್ಕಾರ ನಿರ್ಧರಿಸಿದ ಬೆಲೆಗಿಂತಲೂ ಅದನ್ನು ಕಡಿಮೆ ಬೆಲೆಗೆ ಕೊಂಡುಕೊಳ್ಳುವ ಹಾಗಿಲ್ಲ. ಉದಾಹರಣೆಗೆ ನಾವೀಗ ಕೃಷಿ ಉತ್ಪಾದನೆ ಮಾಡ್ತೀವಿ. ಉದಾಹರಣೆಗೆ ಕಬ್ಬಿನ ಬೆಲೆಯನ್ನು ಸರ್ಕಾರವೇ ನಿರ್ಧರಿಸುತ್ತದೆ, ಕನಿಷ್ಠ ಬೆಲೆ. ಆ ಬೆಲೆಗಿಂತಲೂ ಕಾರ್ಖಾನೆಗಳು ಕಡಿಮೆ ಬೆಲೆಗೆ ಆ ಕಬ್ಬನ್ನು ಕೊಂಡುಕೊಳ್ಳಬಾರದು. ಸರ್ಕಾರ ಅದಕ್ಕಿಂತ ಹೆಚ್ಚಿಗೆ ಕೊಡ್ಬೋದು, ಬೇಕಾದಷ್ಟು ಬೆಲೆಗೆ ಕೊಡ್ಬೋದು. ಆದರೆ ಸರ್ಕಾರವು ನಿಗದಿಪಡಿಸಿದ ಬೆಲೆಗಿಂತಲೂ ಕಡಿಮೆ ಬೆಲೆಗೆ ಕಬ್ಬನ್ನು ಕೊಳ್ಳಬೇಕು. ಅದೇ ರೀತಿ ಗೋವಿನ ಜೋಳ ಇರ್ಬೋದು, ಕಬ್ಬು ಇರ್ಬೋದು, ತೊಗರಿಬೇಳೆ ಇರ್ಬೋದು, ಇನ್ನಿತರ ವಸ್ತುಗಳಿರ್ಬೋದು. ಆ ವಸ್ತುಗಳಿಗೆ ಸರ್ಕಾರ ಏನು ಮಾಡ್ತದೆ ಅಂದರೆ ಕನಿಷ್ಠ ಬೆಲೆಯನ್ನು ನಿಗದಿ ಮಾಡ್ತದೆ. ಕನಿಷ್ಠ ಬೆಲೆಯನ್ನು ನಿಗದಿ ಮಾಡೋದ್ರಿಂದ ಅದನ್ನು ಬೆಳೆದಿರ್ತಕ್ಕಂಥ ಉತ್ಪಾದಕರಿಗೆ ನಷ್ಟವಾಗುವುದನ್ನು ತಪ್ಪಿಸಬಹುದು. ಈ ಉದಾಹರಣೆಗೆ ಕಬ್ಬಿನ ಬೆಲೆ ಬಹಳ ಕಡಿಮೆ ಆಯಿತು ಅಂತ ಕಬ್ಬಿನ ಮಾರಾಟ ಮಾಡ್ತಕ್ಕಂಥ ರೈತರಿಗೆ ಅದರಿಂದ ಏನಾಗಬಹುದು ಅಂದರೆ ತೊಂದರೆ ಉಂಟಾಗ್ಬೋದು, ನಷ್ಟ ಉಂಟಾಗ್ಬೋದು. ಇದರಿಂದಾಗಿ ನಮ್ಮ ರೈತರ ಮೇಲೆ ಪ್ರತಿಕೂಲವಾದಂಥ ಪರಿಣಾಮ ಉಂಟಾಗ್ತದೆ. ಇಂಥ ಪ್ರತಿಕೂಲವಾದಂಥ ಪರಿಣಾಮಗಳು ಉತ್ಪಾದಕರ ಮೇಲೆ ಆಗಲೇಬಾರದು ಅನ್ನುವ ದೃಷ್ಟಿಯಿಂದ ಸರ್ಕಾರವು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳಿಗೆ ಕನಿಷ್ಠ ಬೆಲೆಯನ್ನು ತಾನೇ ನಿಗದಿಗೊಳಿಸಿ ಅದರ ಮೂಲಕ ಬೆಲೆಯನ್ನು ನಿಯಂತ್ರಿಸುತ್ತದೆ. ಇದರಿಂದ ಉತ್ಪಾದನೆ ಮಾಡ್ತಕ್ಕಂಥ ಉತ್ಪಾದಕರಿರ್ಬೋದು, ಕೃಷಿ ಉತ್ಪಾದಕರಿರ್ಬೋದು, ಕೈಗಾರಿಕಾ ಉತ್ಪಾದಕರಿರ್ಬೋದು, ಅಥವಾ ಹಲವಾರು ವಸ್ತುಗಳ ಉತ್ಪಾದಕರಿರ್ಬೋದು, ಅವರ ಉತ್ಪಾದನೆ ಮಾಡಿರ್ತಕ್ಕಂಥ ಸರಕುಗಳಿಗೆ ಕನಿಷ್ಠ ಬೆಲೆಯನ್ನು ನಿಗದಿಪಡಿಸಿ ಅವುಗಳನ್ನು ಮಾರಾಟ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವಂಥ ಕಾರ್ಯವನ್ನು ನಮ್ಮ ಸರ್ಕಾರ ಮಾಡುತ್ತದೆ. ಇದಕ್ಕೆ ನಾವೇನು ಹೇಳ್ತೇವೆ ಅಂತಂದರೆ ಬೆಲೆ ಅಂತಸ್ತು ಅಂತ ಹೇಳ್ತೀವಿ. ಈಗ ನಮ್ಮ ಕರ್ನಾಟಕದಲ್ಲಿ ಹಲವಾರು ವಸ್ತುಗಳಿಗೆ ಸರ್ಕಾರವು ಪ್ರತಿ ವರ್ಷ ಬೆಂಬಲ ಬೆಲೆಯನ್ನು ಘೋಷಿಸುತ್ತವೆ. ಕನಿಷ್ಠ ಬೆಲೆ ಅಂತಂದ್ರೆ ಏನು? ಬೆಂಬಲ ಬೆಲೆ. ನೋಡಿ, ಕಬ್ಬಿಗೆ ಬೆಂಬಲ ಬೆಲೆ ಇದೆ, ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಇದೆ, ತೊಗರಿ ಬೇಳೆಗೆ ಬೆಂಬಲ ಬೆಲೆ ಇದೆ, ಈರುಳ್ಳಿಗೆ ಬೆಂಬಲ ಬೆಲೆ ಇದೆ. ಆಮೇಲೆ ಯಾವ ಬೆಳೆಗಳಲ್ಲಿ ಯಾವ ಉತ್ಪನ್ನಗಳಲ್ಲಿ ನಷ್ಟ ಉಂಟಾಗುತ್ತದೆಯೋ ಅಂಥ ವಸ್ತುಗಳಿಗೆ ಸರ್ಕಾರವು ಕನಿಷ್ಠ ಬೆಲೆಯನ್ನು ವಿಧಿಸುತ್ತದೆ.
ಉತ್ಪಾದಕರಿಗೆ ಉಂಟಾಗುವಂಥ ನಷ್ಟವನ್ನು ತಪ್ಪಿಸಿ ಜನರಿಗೂ ಕೂಡ ಒಳ್ಳೆಯ ಬೆಲೆಯಲ್ಲಿ ಸರಕುಗಳು ದೊರೆಯುವಂತೆ ಮಾಡುವುದು ನಮ್ಮ ಸರ್ಕಾರದ ಉದ್ದೇಶವಾಗಿದೆ. ಹೀಗೆ ನಮ್ಮ ಸಮಾಜದಲ್ಲಿ ಉತ್ಪಾದಕರಿಗೂ ಮತ್ತು ಗ್ರಾಹಕರಿಗೂ ತೊಂದರೆಯಾಗದಂತೆ ಸಮಾಜದಲ್ಲಿ ಒಳ್ಳೆಯ ಸಮತೋಲನವನ್ನು ಕಾಪಾಡುವುದಕ್ಕಾಗಿ ಸರ್ಕಾರವು ಅನುಭೋಗಿಗಳ ಹಿತವನ್ನು ಕಾಪಾಡಲು, ಉತ್ಪಾದಕರ ಹಿತವನ್ನು ಕಾಪಾಡಲು ಇವು ಎರಡು ವರ್ಗಗಳು, ಒಂದು ಉತ್ಪಾದಕರ ವರ್ಗ, ಇನ್ನೊಂದು ಅನುಭೋಗಿಗಳ ವರ್ಗ. ಎರಡೂ ವರ್ಗದವರ ಹಿತವನ್ನು ಕಾಪಾಡುವ ಸಲುವಾಗಿ ಸರ್ಕಾರ ಬೆಲೆ ಇಳಿಕೆ, ಬೆಲೆ ಅಂತಸ್ತು ಈ ಎರಡು ಅಸ್ತ್ರಗಳನ್ನು ಉಪಯೋಗಿಸಿ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತದೆ. ಇದರಿಂದ ಸಮಾಜದಲ್ಲಿ ಎಲ್ಲ ವರ್ಗದ ಜನರಿಗೆ ನ್ಯಾಯವಾದ ಬೆಲೆಯಲ್ಲಿ ಸರಕುಗಳು ದೊರೆಯುವಂತೆ, ಎಲ್ಲ ಉತ್ಪಾದಕರಿಗೆ ನ್ಯಾಯವಾದ ಬೆಲೆಯಲ್ಲಿ ಸರಕುಗಳನ್ನು ಮಾರಾಟ ಮಾಡುವಂತೆ ಅನುಕೂಲತೆಯನ್ನು ಕಲ್ಪಿಸುವಂಥ ಪ್ರಮುಖವಾದಂಥ ಉದ್ದೇಶವೇ ನಮ್ಮ ಸರ್ಕಾರದ್ದಾಗಿದೆ. ಇದರ ಮೂಲಕ ಜನ ಕಲ್ಯಾಣವನ್ನು ಸಾಧಿಸುವುದು ಅತ್ಯಂತ ಪರಮ ಉದ್ದೇಶ ನಮ್ಮ ಸರ್ಕಾರದ್ದಾಗಿದೆ. ಇದು ಅತ್ಯಂತ ಮಹತ್ವದ ಒಂದು ವಿಷಯವಾಗಿರುವಂಥ ವಿದ್ಯಾರ್ಥಿಗಳು ಇದನ್ನು ಮನದಟ್ಟು ಮಾಡಿಕೊಡಬೇಕು. ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಇದನ್ನು ರೂಢಿಸಿಕೊಳ್ಬೇಕು. ಈಗ ವಿದ್ಯಾರ್ಥಿಗಳಿಗೆ ಇದರ ವಿವರಣೆ ಅರ್ಥವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳಿಗೆ ಧನ್ಯವಾದ.